ಹಲೋ ಗೈಸ್, ಎಲ್ಲರೂ ನಮಸ್ಕಾರ. KCT ಕೌನ್ಸಿಲಿಂಗ್ ಅಲ್ಲೇ ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡೆಡ್ ಕೋರ್ಸ್ ಅಂತ ಇರ್ಬೋದು. ಯಾಕಂತಂದ್ರೆ ಕಾಲೇಜಸ್ ಲಿಮಿಟೆಡ್ ಇದೆ. ನೀವು ಇಲ್ಲಿ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಕೋರ್ಸ್ ಅಂತೇಳಿ. ಆ ಕೋರ್ಸ್ ಬೇರೆ ಯಾವುದೂ ಅಲ್ಲ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ. ಈ ಕೋರ್ಸ್ ಯಾಕೆ ಫುಲ್ ಡಿಮ್ಯಾಂಡ್ ಇದೆ ಅಂತಂದ್ರೆ ಕಾಲೇಜ್ ಕಡಿಮೆ ಇದೆ. ಈ ಕೋರ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ವೆಟರ್ನರಿ ಸೈನ್ಸ್ನ ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇಟ್ಸ್ ಎ ಡಿಗ್ರಿ ಪ್ರೋಗ್ರಾಮ್ ಫೋಕಸ್ಡ್ ಆನ್ ಆನಿಮಲ್ ಹೆಲ್ತ್ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ. ಇದ್ರದ್ದು ವೆಟರ್ನರಿ ಸೈನ್ಸ್ ಡ್ಯೂರೇಷನ್ ಎಷ್ಟಪ್ಪ ಅಂತಂದರೆ 5.5 ಇಯರ್ಸ್ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಅದರಲ್ಲಿ 4.5 ಇಯರ್ಸ್ ನಿಮ್ಗೆ ಅಕಾಡೆಮಿಕ್ ಸ್ಟಡಿ ಇರುತ್ತೆ, ಮತ್ತು 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಅಡ್ಮಿಷನ್ ಪ್ರೊಸೆಸ್ KCT. ನೀವು KCT ಮುಖಾಂತರ ಹೆಂಗ್ ಅಡ್ಮಿಷನ್ ಆಗುತ್ತೆ ನೋಡೋದ್ರೆ, ನೀವು ಮೇನ್ ಆಗಿ ಎಲಿಜಿಬಿಲಿಟಿ ನೋಡಬೇಕಾಗುತ್ತೆ. ಎಲಿಜಿಬಿಲಿಟಿ ಏನಪ್ಪ ಅಂತಂದ್ರೆ, ನೀವು 10+2 ಅಂದರೆ 12th ಕ್ಲಾಸ್ನ ನೀವು ಕಂಪ್ಲೀಟ್ ಮಾಡೋಕ್ಕಾಗಿರುತ್ತೆ. ನೆಕ್ಸ್ಟು ಸಬ್ಜೆಕ್ಟ್ಸ್ ಯಾವುದೆಲ್ಲ ಇರಬೇಕು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಇಂಗ್ಲೀಷ್ ಮೇನ್ ಸಬ್ಜೆಕ್ಟ್ ಆಗಿರಬೇಕು. ಮತ್ತು ನೀವು ಅಡ್ಮಿಷನ್ ಆಗಬೇಕು ಅಂತೇಳಿ ಫಸ್ಟ್ ನೀವು KCT ಎಕ್ಸಾಮ್ ಅಂತ KE ಕನೆಕ್ಟ್ ಮಾಡ್ತಾರೆ. ಆ KCT ಎಕ್ಸಾಮ್ ಅಟೆಂಡ್ ಮಾಡಿರಬೇಕು. ಅದು ಮೇನ್ ಆಗಿ ವೆಟರ್ನರಿ ಕೋರ್ಸ್ ಅಡ್ಮಿಷನ್ ಆಯ್ತೀರ ಅಂತಂದ್ರೆ ನಿಮ್ದು ಪರ್ಫಾರ್ಮೆನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿಲಿ ಕ್ರೂಷಿಯಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೇನ್ ಆಗಿ ನೀಟ್ ವರ್ಸಸ್ KCT ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂತಂದ್ರೆ, ನೀವು ವೆಟರ್ನರಿ ಸೈನ್ಸ್ ನ ಬೇಕಾದ್ರೆ ನೀಟ್ ಬರೆದು ಬೇಕಾದ್ರೆ ವೆಟರ್ನರಿ ಸೈನ್ಸ್ ಕೋರ್ಸ್ನ ಅಡ್ಮಿಷನ್ ತಗೋಬಹುದು. ಇಲ್ಲಾಂದ್ರೆ KCT ಬರೆದು ಬೇಕಾದ್ರೆ ವೆಟರ್ನರಿ ಸೈನ್ಸ್ ಕೋರ್ಸ್ ಅಡ್ಮಿಷನ್ ತಗೋಬಹುದು. ಇಲ್ಲೇನು ಹೇಳೋದಂದ್ರೆ, ನೀಟ್ ಬರೆದ್ರೆ ನೀವು MBBS ಮತ್ತೆ BDS ಅಡ್ಮಿಷನ್ ಆಗುತ್ತೆ ನಿಮ್ದು, ಮತ್ತೆ ವೆಟರ್ನರಿ ಸೈನ್ಸ್ ಸಿಗುತ್ತೆ. ವೆಟರ್ನರಿ ಸೈನ್ಸ್ ಯಾವ್ದು ಸಿಗುತ್ತೆ ಅಂದ್ರೆ ಆಲ್ ಓವರ್ ಇಂಡಿಯಾ ಕೋಟಾದಲ್ಲಿ ನಿಮ್ಗೆ ವೆಟರ್ನರಿ ಸೈನ್ಸ್ ಸಿಗುತ್ತೆ. ಅದು ಬೇಡ ನೀವು ಸ್ಟೇಟ್ ಲೆವೆಲ್ ವೆಟರ್ನರಿ ಸೈನ್ಸ್ ತಗೋತೀರ ಅಂದ್ರೆ ನೀವು KCT ಮುಖಾಂತರ ನೀವು ಸ್ಟೇಟ್ ಲೆವೆಲ್ ವೆಟರ್ನರಿ ಸೈನ್ಸ್ ಕೋರ್ಸ್ ತಗೋಬಹುದು ನೀವು. ನೆಕ್ಸ್ಟ್ ಅದಾದ್ಮೇಲೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಅಂಡ್ ಲಾಕಿಂಗ್ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಆಪ್ಷನ್ ಎಂಟ್ರಿ ನೀವು ಕರ್ನಾಟಕದಲ್ಲಿ ಮೇನ್ ಆಗಿ 5 ಕಾಲೇಜ್ ಇದೆ. ವೆಟರ್ನರಿ ಕಾಲೇಜ್ ಎಷ್ಟಿದೆ? 5 ಕಾಲೇಜಸ್ ಇದೆ. ಆ 5 ಕಾಲೇಜಸ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಮತ್ತೆ ಸೀಟ್ ಅಲಾಟ್ಮೆಂಟ್ 5 ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅದರಲ್ಲಿ ನಿಮ್ದು ಸೀಟ್ ಅಲಾಟ್ಮೆಂಟ್ ಆದ್ರೆ ನೀವು ಅಡ್ಮಿಷನ್ ಆಗ್ಬೋದು. ಕರ್ನಾಟಕದಲ್ಲಿ 5 ವೆಟರ್ನರಿ ಕಾಲೇಜಸ್ ಇದೆ ಅಂತಂದ್ರೆ ಅದು ಯಾವ್ದಪ್ಪ ಅಂದ್ರೆ ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರ್, ವೆಟರ್ನರಿ ಕಾಲೇಜ್ ಬೀದರ್, ಶಿವಮೊಗ್ಗ, ಹಾಸನ್ ಮತ್ತೆ ಲಾಸ್ಟ್ ಅಲ್ಲಿ ಗದಗ್. ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಬಂದು ವೆಟರ್ನರಿ ಕಾಲೇಜ್ ಆಫ್ ಬ್ಯಾಂಗ್ಳೂರ್, ಬೀದರ್, ಶಿವಮೊಗ್ಗ, ಹಾಸನ್ ಮತ್ತೆ ಲಾಸ್ಟ್ ಅಲ್ಲಿ ವೆಟರ್ನರಿ ಕಾಲೇಜ್ ಗದಗ್. ನಾನು ಮುಂಚೆ ಹೇಳ್ದಂಗೆ ವೆಟರ್ನರಿ ಕಾಲೇಜ್ಗೆ ತುಂಬಾ ಯಾಕೆ ಡಿಮ್ಯಾಂಡ್ ಇದೆ ಅಂತಂದ್ರೆ, ನೀಟ್ ಸ್ಟೂಡೆಂಟ್ಸ್ ವೆಟರ್ನರಿ ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಅದಕ್ಕೋಸ್ಕರ ವೆಟರ್ನರಿ ಕಾಲೇಜ್ಗಳಿಗೆ ತುಂಬಾ ಹೈ ಡಿಮ್ಯಾಂಡ್ ಇರುತ್ತೆ. ನಾವು ಲಾಸ್ಟ್ ಅಲ್ಲಿ ಏನಪ್ಪ ನೋಡ್ತೀವಿ ಅಂತಂದ್ರೆ 2024 5 ವೆಟರ್ನರಿ ಕಾಲೇಜು ಕಟ್ ಆಫ್ ಗಳು ತೋರಿಸ್ತೀನಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ನೀವು ನೋಡ್ಬೋದು ಫಸ್ಟ್ ರೌಂಡ್ ಕಟ್ ಆಫ್ 2024 5 ವೆಟರ್ನರಿ ಕಾಲೇಜು ಕಟ್ ಆಫ್ ಇದೆ. ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಇದು ಫಸ್ಟ್ ರೌಂಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ರೌಂಡ್ 5 ಕಾಲೇಜ್ ಕಟ್ ಆಫ್ ಡಿಸ್ಪ್ಲೇ ಮಾಡಿದ್ದೀನಿ. ಮತ್ತೆ ಲಾಸ್ಟ್ ಅಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ 5 ಕಾಲೇಜ್ ಕಟ್ ಆಫ್ ಇದೆ. ಈ ಕಟ್ ಆಫ್ ನೋಡಿ ಬೇಕಾದ್ರೆ ನೀವು ನಿಮ್ದು ರ್ಯಾಂಕಿಂಗ್ ನ ಕಂಪೇರ್ ಮಾಡ್ಬೋದು, ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.